ಹಾಯ್ ಎಲ್ರಿಗೂ. ನೀವು ಒ ಸಿ ಡಿ ಬಗ್ಗೆ ಕೇಳಿರ್ತೀರಾ ಅಲ್ವಾ? ಅದರಲ್ಲೂ ಇತ್ತೀಚೆಗೆ ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳನ್ನು ನೋಡಿದರೆ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತಿರ್ತಾರೆ. ಅಂದರೆ ನನಗೆ ಒ ಸಿ ಡಿ ಇದೆ, ನನಗೆ ಐ ಹ್ಯಾವ್ ಒಬ್ಸೆಷನ್ ಆಫ್ ಕ್ಲೀನಿಂಗ್ ಅಂತೆಲ್ಲ. ಹಾಗಾದರೆ ಈ ಒ ಸಿ ಡಿ ಅನ್ನೋದು ಅಷ್ಟು ಕ್ಯಾಶುವಲ್ ಆಗಿ ತೆಗೆದುಕೊಳ್ಳುವಂತಹ ಒಂದು ವಿಚಾರನೋ ಅಥವಾ ಅದು ಒಂದು ಮಾನಸಿಕ ಕಾಯಿಲೆನೋ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಒ ಸಿ ಡಿ ಅಂದರೆ ಏನು, ಒ ಸಿ ಡಿಯ ಲಕ್ಷಣಗಳೇನು, ಪೇಷಂಟ್ಗಳು ಎಷ್ಟು ಸಫರ್ ಆಗ್ತಾರೆ ಹಾಗೂ ಅದರಿಂದ ಆಗುವ ಕಾಂಪ್ಲಿಕೇಶನ್ಗಳೇನು ಅಂತ ಮಾಹಿತಿ ಸಿಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಮೊದಲಿಗೆ ಒ ಸಿ ಡಿ ಅಂದರೆ ಏನು, ಒ ಸಿ ಡಿಯ ಫುಲ್ ಫಾರ್ಮ್ ಅಂದರೆ ಏನು? ಒ ಸಿ ಡಿ ಅಂದರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಇಲ್ಲಿ ಒಬ್ಸೆಷನ್ ಮತ್ತು ಕಂಪಲ್ಷನ್ ಅಂತ ಎರಡು ಪಾರ್ಟ್ ಇದೆ. ಸೊ ಒಬ್ಸೆಷನ್ ಅಂತ ಹೇಳಿದರೆ ಯಾವುದೇ ಒಂದು ಐಡಿಯಾ, ಇಂಪಲ್ಸ್ ಅಥವಾ ಥಾಟ್ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪದೇ ಪದೇ ಬರುವಂಥದ್ದು. ಇದು ರಿಪೀಟೆಡ್ ಆಗಿ ಎಷ್ಟು ಸರ್ತಿ ಬರುತ್ತೆ ಅಂತಂದರೆ ಪೇಷಂಟಿಗೆ ಇದರಿಂದಾಗಿ ಒಂದು ಆಂಗ್ಸೈಟಿ ಅಥವಾ ಆತಂಕ ಉಂಟಾಗುತ್ತೆ. ಈ ಆಂಗ್ಸೈಟಿ ಅಥವಾ ಆತಂಕವನ್ನು ಹೋಗಲಾಡಿಸಲು ಪೇಷಂಟ್ ಯಾವುದೋ ಒಂದು ಆ್ಯಕ್ಷನ್ ಅಥವಾ ಬಿಹೇವಿಯರಲ್ಲಿ ತೊಡಗಿಸಿಕೊಳ್ತಾರೆ. ಆ ಬಿಹೇವಿಯರಿಗೆ ಕಂಪಲ್ಷನ್ ಅಂತ ಹೇಳ್ತಾರೆ. ಸೊ ಈ ಕಂಪಲ್ಷನ್ ಅಂತ ಹೇಳೋದು ಯಾವಾಗಲೂ ಒಬ್ಸೆಷನನ್ನು ಅಥವಾ ಒಬ್ಸೆಸಿವ್ ಐಡಿಯಾ ಅಥವಾ ಥಾಟನ್ನು ಫಾಲೋ ಮಾಡುತ್ತೆ. ಆದರೆ ಒಬ್ಸೆಷನ್ಗೆ ಕಂಪಲ್ಷನ್ ಆಗಲೇಬೇಕು ಅಂತ ಇಲ್ಲ, ಒಬ್ಸೆಷನನ್ನು ಕಂಪಲ್ಷನ್ ಫಾಲೋ ಮಾಡಲೇಬೇಕು ಅಂತ ಇಲ್ಲ. ಬರೀ ಒಬ್ಸೆಷನ್ ಕೂಡ ಕಾಣಿಸಿಕೊಳ್ಳಬಹುದು. ಒ ಸಿ ಡಿಯಲ್ಲಿ 4 ವಿಧಗಳಿವೆ: ವಾಷರ್ಸ್, ಚೆಕ್ಕರ್ಸ್, ಪ್ಯೂರ್ ಒಬ್ಸೆಷನ್ ಹಾಗೂ ಪ್ರೈಮರಿ ಒಬ್ಸೆಸಿವ್ ಸ್ಲೋನೆಸ್ ಅಂತ. ಇವುಗಳಲ್ಲಿ ಮೊದಲ 2 ವಿಧಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಅವುಗಳನ್ನು ನಾವು ಉದಾಹರಣೆಗಳ ಸಹಿತ ನೋಡ್ತಾ ಹೋಗೋಣ. ವಾಷರ್ಸ್ ಅಂತಂದರೆ ಇವರಿಗೆ ತಮ್ಮ ಅಂಗಾಂಗಗಳು ಕೊಳೆಯಾಗಿರ್ಬೋದು ಅಂತ ಒಂದು ಡೌಟ್ ಇರುತ್ತೆ. ಸೊ ಇದರಿಂದಾಗಿ ನಮಗೆ ಇನ್ಫೆಕ್ಷನ್ ಬರ್ಬೋದು ಎಂಬ ಆತಂಕದಲ್ಲಿ ಅವರು ಹೋಗಿ ವಾಶ್ ಮಾಡ್ಕೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್, ಕೈ ಕೊಳೆಯಾಗಿದೆ ಅಂತ ಅನಿಸಿದರೆ ಕೈ ತೊಳ್ಕೊಂಡು ಬರ್ತಾರೆ. ಸೊ ಕೈ ತೊಳ್ಕೊಂಡು ಬಂದು ಇನ್ನೇನು ಕೂರಬೇಕು ಅಷ್ಟೊತ್ತಿಗೆ ಅವರಿಗೆ ನಾನು ಡೋರ್ ಮುಟ್ಟಿದ್ನಲ್ಲ, ಅಲ್ಲಿ ಕೊಳೆ ಇದ್ದಿರ್ಬೋದು, ಇನ್ನೊಂದ್ಸತಿ ವಾಶ್ ಮಾಡಿ ಬರ್ತೀನಿ ಅಂತ ಮತ್ತೆ ಹೋಗ್ತಾರೆ. ಸೊ ವಾಶ್ ಮಾಡಿ ಬಂದಾಗ ಮತ್ತೆ ಇನ್ನೊಂದು ಐಡಿಯಾ ಬರುತ್ತೆ, ಟ್ಯಾಪ್ ಕ್ಲೋಸ್ ಮಾಡೋದ್ನಲ್ಲ, ಟ್ಯಾಪಲ್ಲಿ ಜೆಮ್ಸ್ ಏನಾದರೂ ಇದ್ದಿರಬಹುದು, ಕೊಳೆ ಇದ್ದಿರಬಹುದು. ಸೊ ಮತ್ತೆ ವಾಶ್ ಮಾಡ್ತಾರೆ. ಸೊ ಹೋಗ್ತಾ ಹೋಗ್ತಾ ಇದು ಎಷ್ಟು ಸಿವಿಯರ್ ಆಗುತ್ತೆ ಅಂತಂದರೆ ಪೇಷಂಟಿಗೆ ಪದೇ ಪದೇ ಸ್ನಾನ ಮಾಡಬೇಕು ಅಂತ ಅನಿಸುತ್ತೆ, ತಾನು ಕೂತಿರುವ ಜಾಗ ಕೊಳೆ ಆಗಿರ್ಬೋದು ಅದನ್ನು ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವರು ತುಂಬ ಟೈಮ್ ಈ ಕ್ಲೀನ್ ಮಾಡೋದ್ರಲ್ಲೇ ಕಳೀತಾರೆ. ಇದರಿಂದಾಗಿ ಅವರ ದೈನಂದಿನ ಚಟುವಟಿಕೆಗಳಿಗೆ ಹಾನಿಯಾಗತ್ತೆ. ಅವರು ನಾರ್ಮಲ್ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ಪೇಷಂಟಿಗೆ ಇದರಿಂದ ಡಿಪ್ರೆಷನ್ ಕೂಡ ಬರಬಹುದು. ಸೊ ಇನ್ನು ಚೆಕ್ಕರ್ಸ್ ಅಂತ ಹೇಳಿದ್ರೆ ಇವರಿಗೆ ಫಾರ್ ಎಕ್ಸಾಂಪಲ್ ದುಡ್ಡು ಎಣಿಕೆ ಮಾಡ್ತಾ ಇದ್ದರೆ ಅವರಿಗೆ ಎಲ್ಲೋ ಲೆಕ್ಕ ತಪ್ಪಾಗಿದೆ ಅಂತ ಅನ್ನಿಸ್ಬೋದು. ಸೊ ಅದರಿಂದ ಮತ್ತೆ ಲೆಕ್ಕ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮಾಡಿ ಎಲ್ಲ ಮುಗಿಸಿದ ಮೇಲೆ ಮತ್ತೆ ಎಲ್ಲೋ ಒಂದು ನೋಟ್ ಮಿಸ್ ಆಗಿದೆ ಅಂತ ಅನಿಸಿದರೆ ಮತ್ತೆ ಚೆಕ್ ಮಾಡ್ತಾರೆ. ಸೊ ಪದೇ ಪದೇ ಇವರು ಈ ಥರ ಚೆಕ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಾಮನ್ ಆಗಿ ಕಂಡು ಬರುವಂತಹ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಡೋರ್ ಲಾಕ್ ಮಾಡಿದ್ನೋ ಇಲ್ವೋ ಅನ್ನೋ ಡೌಟ್ ಬರುತ್ತೆ ಪೇಷಂಟ್ಗೆ. ಸೊ ಮತ್ತೆ ಹೋಗಿ ಚೆಕ್ ಮಾಡ್ತಾರೆ, ಲಾಕ್ ಆಗಿದೆ, ಹೊರಗಡೆ ಬರ್ತಾರೆ, ಮತ್ತೆ ಹೋಗಿ ಚೆಕ್ ಮಾಡ್ತಾರೆ. ಸೊ ಇದು ರಿಪೀಟೆಡ್ ಆಗಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅವರ ನಾರ್ಮಲ್ ಲೈಫ್ ಹಾಳಾಗುತ್ತೆ. ಇನ್ನು ಕಾಂಪ್ಲಿಕೇಶನ್ಗಳ ಬಗ್ಗೆ ನೋಡೋದಾದರೆ ಈ ಥರ ಒಂದು ಐಡಿಯಾಗಳು, ಆಂಗ್ಸೈಟಿ ಪೇಷಂಟನ್ನು ಫಾಲೋ ಮಾಡ್ತಾ ಇದ್ದಾಗ ಪೇಷಂಟಿಗೆ ಮಾಡಿದ ಕೆಲಸವನ್ನೇ ಪದೇ ಪದೇ ಮಾಡಿ ಬೇರೆ ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳಿಕ್ಕಾಗೋದೇ ಇಲ್ಲ, ಬೇರೆ ಯಾವುದೇ ವಿಚಾರಗಳನ್ನು ಥಿಂಕ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಪೇಷಂಟ್ ಡಿಪ್ರೆಷನ್ಗೆ ಒಳಗಾಗ್ಬೋದು. ಸೊ ತುಂಬ ಕ್ರಾನಿಕ್ ಕೇಸ್ಗಳಲ್ಲಿ, ತುಂಬ ಸಿವಿಯರ್ ಕೇಸಸ್ಗಳಲ್ಲಿ ಡಿಪ್ರೆಷನ್ನಿಂದಾಗಿ ಪೇಷಂಟ್ ಸುಸೈಡ್ ಕೂಡ ಮಾಡಿಕೊಳ್ಳುವಂತಹ ಒಂದು ಚಾನ್ಸಸ್ ಇರುತ್ತೆ.